ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಸೇವಂತಿ, ಕೇಸರಿ ಬಾದಾಮಿ ಎಲ್ಲ ಹಾಕಿದ್ಯಲ್ಲ? ಎಲ್ಲನೂ ಹಾಕಿದೀನಿ ಚಿಕ್ಕಿ. ಹಾಲ್ ಕೊಡೋದು, ಮನ್ಸಲ್ಲಿ ಮಾತ್ರ ವಿಷ ತುಂಬಿಕೊಳ್ಳೋದು. ಅಜ್ಜಿ ತಗೊಳ್ಳಿ. ಬಾಯಿಲ್ ಕೂತ್ಕೋ. ಮೊದಲು ಇದನ್ನ ತಗೋ. ಯಾಕಜ್ಜಿ? ತಗೋ ಹೇಳ್ತೀನಿ. ಕುಡಿ ಕುಡಿ ನೀನು. ನೋಡು ಎಷ್ಟು ಸೊರ್ಗೋಗಿದ್ಯಾ ಅಂತ. ಅಜ್ಜಿ ಹಾಗೆಲ್ಲ ಏನೂ ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಹೇಳ್ದಲ್ಲೇ ಇದ್ರೆ ನನ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ? ನೀನ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿನ್ನ ಹತ್ರ ₹1 ಇರ್ಲಿಲ್ಲ. ಅದೆಷ್ಟು ಕಷ್ಟಪಟ್ಟೋ ಏನೋ. ಅಜ್ಜಿ, ಅಲ್ಲಿ ಊಟ ಬಟ್ಟೆಗೆ ನನ್ಗೇನು ಕಷ್ಟ ಆಗ್ಲಿಲ್ಲ. ಭವಾನಿ ಅಮ್ಮ ಅಂತ ಅಲ್ಲೊಬ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇರೋದಕ್ ಜಾಗ ಕೊಟ್ರು, ಉಡೋದಕ್ ಬಟ್ಟೆ ಕೊಟ್ರು, ತಿನ್ನೋದಕ್ ಅನ್ನ ಕೊಟ್ರು. ಅವ್ರ ಋಣನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಅಜ್ಜಿ. ಹೌದಮ್ಮ, ಕೆಲವರು ಪರೋಪಕಾರಕ್ಕೆ ಅಂತಾನೆ ಹುಟ್ಟಿರ್ತಾರೆ. ಹೌದು ಅಜ್ಜಿ. ನನ್ನನ್ನು ಹುಡ್ಕೋದಕ್ಕೆ ಅರ್ಜುನ್ ಸರ್ಗೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ. ತುಂಬಾ ಒಳ್ಳೆಯವರು ಅಜ್ಜಿ ಅವರು. ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದಾರಲ್ಲ, ಅವ್ರ ಹೊಟ್ಟೆ ತಣ್ಣಗಿರ್ಲಿ. ಹೌದು ಪೂಜಾ. ಪೂಜಾ, ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ನಾನು ತಾಯಿ ಆಗ್ತೀನಂತೆ. ಓ, ನನ್ ತಾಯಿ ತಾನು ಕಿತ್ಕೊಂಡು ತಾನ್ ತಾಯಿ ಆಗೋದ್ರ ಬಗ್ಗೆ ಮಾತಾಡ್ದಾಳೆ. ಥೂ, ಚುಣ್ಣಾಡಿ ಬುದ್ಧಿಗೆ. ಕಂದ, ನೀನು ಯಾರ್ಯಾರ ಮಾತನ್ನೋ ನಂಬ್ಕೊಳಕ್ ಹೋಗ್ಬೇಡ. ಅಜ್ಜಿ, ಅವರು ಸಾಮಾನ್ಯವಾದ ಮನುಷ್ಯರ ಥರ ಅಲ್ಲ, ದೈವಾಂಶ ಸಂಭೂತರು. ನಮ್ಮ ವೇದನಾಯಕಿ ಅಮ್ಮ ಇದಾರಲ್ಲ, ಆ ಥರ. ಹೌದಾ? ಅಯ್ಯೋ ಅಜ್ಜಿ, ಅವ್ರು ಹೇಳಿರೋದಕ್ಕೆ ನಾನು ಇಷ್ಟು ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡ್ತಾ ಇರೋದು ಗೊತ್ತಾ?